ನಮಸ್ಕಾರ ನನ್ನ ರೈತ ಬಾಂಧವರೇ. ಕೃಷಿ ಅಂದ್ರೆ ಮಳೆ ಬರ್ಬೇಕು, ಬಿಸಿಲು ಕಾಯ್ಬೇಕು, ಕಷ್ಟಪಡ್ಬೇಕು ಅಂತಾನೆ ಅಲ್ವಾ ನಾವೆಲ್ಲ ಅಂದ್ಕೊಂಡಿರೋದು. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ. ಮಳೆ ಬಿಸಿಲಿನ ಟೆನ್ಷನ್ ಸ್ವಲ್ಪವೂ ಇಲ್ಲದೆ ನಿಮ್ಮ ಮನೆಯ ಪಕ್ಕದಲ್ಲೇ ಖಾಲಿ ಬಿದ್ದಿರೋ ಕತ್ಲು ಕೋಣೆಯನಿ ಲಕ್ಷ ಸಂಪಾದನೆ ಮಾಡ್ಬೋದು ಅಂದ್ರೆ ನೀವು ನಂಬ್ತೀರಾ? ಹೌದು. ಇವತ್ತಿನ ಈ ವಿಶೇಷ ವಿವರಣೆಯಲ್ಲಿ ಆ ಮ್ಯಾಜಿಕ್ ಏನು ಅಂತ ನಾನು ನಿಮ್ಗೆ ಬಿಡಿಸಿ ಹೇಳ್ತೀನಿ. ಬನ್ನಿ, ನಮ್ಮ ರೈತರ ಬದುಕನ್ನೇ ಬದಲಾಯಿಸುವ ಗುಟ್ಟನ್ನ ಇವತ್ತು ಒಟ್ಟಿಗೆ ತಿಳಿಯೋಣ. ಇವಾಗ ನಿಮ್ಗೆ ಅನ್ಸ್ಬಹುದು, ಏನಮ್ಮ, ಒಂದು ಖಾಲಿ ಕೊಟ್ಟಿಗೆ 100 ಎಕರೆ ಹೊಲಕ್ಕೆ ಸಮ ಆಗುತ್ತಾ ಅಂತ. ಖಂಡಿತ ಆಗತ್ತೆ. ವಾತಾವರಣದ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ನಮ್ಮದೇ ಆದ ಹಳೆಯ ಕತ್ತಲೆ ಕೋಣೆಯಲ್ಲಿ ತುಂಬಾನೇ ಕಡಿಮೆ ಬಂಡವಾಳ ಹಾಕಿ ಕೈತುಂಬಾ ಕಾಸು ನೋಡೋದು ಕೇವಲ ಕಥೆಯಲ್ಲ, ಇದು 100ಕ್ಕೂ 100 ಸತ್ಯ. ಇದನ್ನೇ ನಾವು ಸ್ಮಾರ್ಟ್ ಕೃಷಿ ಅನ್ನೋದು. ಈ ಥರದ ಅದ್ಭುತವಾದ, ನಮ್ಮ ಶ್ರಮಜೀವಿಗಳಿಗೆ ನಿಜಕ್ಕೂ ಉಪಯೋಗ ಆಗುವಂಥ ಕೃಷಿ ರಹಸ್ಯಗಳು ಎಲ್ಲರಿಗೂ ತಲುಪಬೇಕಲ್ವಾ? ಅದಕ್ಕೆ ಇಂತಹ ದಿಟ್ಟ ಮಾಹಿತಿಗಳಿಗಾಗಿ ದಯವಿಟ್ಟು ಈಗ್ಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕಂದ್ರೆ ನಾವೆಲ್ಲ ಒಟ್ಟಾಗಿ ಕಲಿಯೋಣ, ಒಟ್ಟಾಗಿ ಬೆಳೆಯೋಣ. ಹಾಗೆ ಒಂದು ಚಿಕ್ಕ ಪ್ರಶ್ನೆ. ನಿಮ್ಮ ಹಳ್ಳಿಯಲ್ಲಿ ಅಥವಾ ಅಕ್ಕಪಕ್ಕದ ಊರಿನಲ್ಲಿ ಯಾರಾದ್ರೂ ಆಲ್ರೆಡಿ ಈ ಅಣಬೆ ಕೃಷಿ ಮಾಡ್ತಾ ಇದ್ದಾರಾ? ಅಥವಾ ಇದನ್ನ ಶುರು ಮಾಡಬೇಕು ಅನ್ನೋ ಆಸೆ ನಿಮ್ಗಿದೆಯಾ? ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನ ಓದೋದು ನನಗೆ ತುಂಬಾನೇ ಇಷ್ಟ ಆಗತ್ತೆ. ನೋಡಿ, ನಿಂಗೆ ಶಂಕರ ಅನ್ನೋ ಯುವಕನ ಕತೆ ಹೇಳ್ತೀನಿ ಕೇಳಿ. ಸಿಟಿಯಲ್ಲಿ ತಿಂಗ್ಳಿಗೆ 40,000 ರೂಪಾಯಿ ಸಂಬಳ ಬರ್ತಿತ್ತು. ಆದ್ರೆ ವಿಪರೀತ ಟೆನ್ಷನ್. ಆಗ ಅವರ ತಾಯಿ ಒಂದು ಮಾತು ಹೇಳ್ತಾರೆ, ಮಗನೇ, ಆ ಕೆಲ್ಸ ಬಿಟ್ಟು ವಾಪಸ್ ಊರಿಗ್ ಬಾ, ನಮ್ಮ ಖಾಲಿ ಕೊಟ್ಟಿಗೆ ಇದೆಯಲ್ಲ, ಅಲ್ಲೇ ಏನಾದ್ರೂ ಮಾಡಬಹುದು ಅಂತ. ತಾಯಿಯ ಆ ಒಂದೇ ಒಂದು ಮಾತು, ಆ ಕತ್ತಲು ಕೋಣೆ, ಮೂಲೆಲಿ ಬಿದ್ದಿದ್ದ ಸ್ವಲ್ಪ ಭತ್ತದ ಹುಲ್ಲು, ಇವೆಲ್ಲ ಸೇರಿ ಶಂಕರನ ಬದುಕಲ್ಲಿ ಒಂದು ಹೊಸ ಜಗತ್ತನ್ನೇ ಸೃಷ್ಟಿ ಮಾಡ್ತು. ಇವತ್ತು ಅಂದ್ರೆ 18 ವರ್ಷದ ನಂತರ ಶಂಕರನ ಸಂಪಾದನೆ ಎಷ್ಟಿದೆ ಗೊತ್ತಾ? 40,000 ರೂಪಾಯಿ. ಇವತ್ತು ಶಂಕರನ ಕೇವಲ ಒಂದು ವಾರದ ಆದಾಯ. ಅಕ್ಷರಶಃ ನಿಜ ಇದು. ಅಲ್ಲಿ ಮಳೆ, ಗಾಳಿ, ಬಿಸಿಲಿನ ಆಟ ನಡೆಯಲ್ಲ. ಕೇವಲ ಶ್ರಮ, ಆಮೇಲೆ ಸ್ವಲ್ಪ ವಿಜ್ಞಾನ, ಇವೆರಡೇ ಅಲ್ಲಿ ಮ್ಯಾಜಿಕ್ ಮಾಡೋದು. ಹಾಗಾದ್ರೆ ಈ ಅಣಬೆ ಅಂದ್ರೆ ಏನು? ಇದ್ರ ಹಿಂದಿರೋ ವಿಜ್ಞಾನ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀನಿ ಕೇಳಿ. ಅಣಬೆ ಅಂದ್ರೆ ಮಣ್ಣಲ್ಲಿ ಬೆಳೆಯೋ ಗಿಡ ಅಲ್ಲವೇ ಅಲ್ಲ. ಸೂರ್ಯನ ಬೆಳಕು ಇದಕ್ಕೆ ಬೇಕಾಗೇ ಇಲ್ಲ. ಇದು ನಾವೆಲ್ಲ ಬಿಸಾಡೋ ಕೃಷಿ ತ್ಯಾಜ್ಯ, ಅಂದ್ರೆ ಒಣಗಿದ ಭತ್ತದ ಹುಲ್ಲಿನ ಮೇಲೆ ಬೆಳೆಯೋ ಒಂದು ಜೀವ. ಅಂದ್ರೆ ಕಸವನ್ನೇ ರಸವಾಗಿ ಬದಲಾಯಿಸೋ ಪ್ರಕೃತಿಯ ಅಸಲಿ ವಿಸ್ಮಯ ಇದು. ಇದು ಬರೀ ಬೆಳೆಯಲ್ಲ, ಇದೊಂದು ಪೋಷಕಾಂಶಗಳ ಗಣಿ. ಮಾಂಸದಲ್ಲಿ ಸಿಗೋ ಅಷ್ಟೇ ಪ್ರೋಟೀನ್, ಹಾಲಿನಂತ ಸತ್ವ ಇದ್ರಲ್ಲಿದೆ. ಶುಗರ್ ಕಾಯಿಲೆ, ಬಿಪಿ ಇರೋರ್ಗೆ, ಹಾಗೆ ತೂಕ ಇಳಿಸ್ಬೇಕು ಅನ್ನೋರ್ಗೆ ಇದು ನಿಜಕ್ಕೂ ಸಂಜೀವಿನಿ. ವಿಶ್ವಸಂಸ್ಥೆ ಕೂಡ ಇದನ್ನ ತಿನ್ನಿ ಅಂತ ರೆಕಮೆಂಡ್ ಮಾಡಿದೆ. ಅದಕ್ಕೆ ನೋಡಿ, ಮಾರುಕಟ್ಟೆಯಲ್ಲಿ ಜನ ಮುಗಿಬಿದ್ದು ಇದನ್ನ ತಗೋತಾ ಇದ್ದಾರೆ. ಇದರ ಡಿಮಾಂಡ್ ಪ್ರತಿ ವರ್ಷ 30-40% ಜಿಗಿತಾ ಇದೆ. ಸರಿ, ನಮ್ಮ ಕರ್ನಾಟಕದ ಹವಾಮಾನಕ್ಕೆ ಯಾವುದು ಸೆಟ್ ಆಗುತ್ತೆ ನೋಡಿ. ಮೊದಲನೇದು ಮಿಲ್ಕಿ ಮಶ್ರೂಮ್ ಅಥವಾ ಹಾಲು ಅಣಬೆ. 30-38 ಡಿಗ್ರಿ ಬಿಸಿಲಿರೋ ನಮ್ಮ ಬಹುಪಾಲು ಊರುಗಳಿಗೆ ಇದು ಹೇಳಿ ಮಾಡಿಸಿದ್ದು. ಎರಡನೇದು ಬಟನ್ ಅಣಬೆ. ಬೆಳಗಾವಿ, ಕೊಡಗಿನ ತರಹ 20-25 ಡಿಗ್ರಿ ಇರೋ ಚಳಿಗಾಲದ ಪ್ರದೇಶಗಳಿಗೆ ಇದು ಬೆಸ್ಟ್. ನಮ್ಮ ಊರಿನ ಹವಾಮಾನ ನೋಡ್ಕೊಂಡು ಬೆಳೆ ಆಯ್ಕೆ ಮಾಡ್ಕೊಳ್ಳೋದೇ ಜಾಣತನ. ಇವಾಗ ಅಸಲಿ ವಿಚಾರಕ್ಕೆ ಬರೋಣ. ಬಂಡವಾಳ ಎಷ್ಟು ಬೇಕು? ಲಕ್ಷ ಬೇಕಾ? ಚಾನ್ಸೇ ಇಲ್ಲ. 50 ಚೀಲ ಅಣಬೆ ರೆಡಿ ಮಾಡಕ್ಕೆ ಭತ್ತದ ಹುಲ್ಲು ಹೇಗೋ ಉಚಿತವಾಗಿ ಸಿಗತ್ತೆ. ಅಥವಾ ಸ್ವಲ್ಪ ಕಾಸು ಆಗ್ಬೋದು. ಬೀಜಕ್ಕೆ 400 ರೂಪಾಯಿ, ಪ್ಲಾಸ್ಟಿಕ್ ಕವರ್ಗೆ 100, ಬೇರೆ ಸಣ್ಣ ಪುಟ್ಟ ಖರ್ಚಿಗೆ 200 ರೂಪಾಯಿ. ಖಾಲಿ ಕೊಟ್ಟಿಗೆ ನಮ್ದೇ ಇರುತ್ತೆ. ಒಟ್ಟು ಲೆಕ್ಕ ಹಾಕಿದ್ರೆ ಕೇವಲ 1000 ರೂಪಾಯಿ ಅಷ್ಟೇ. ನಂಬೋಕಾಗ್ತಿಲ್ವಾ? ಹೌದು, ಕೇವಲ 1,000 ರೂಪಾಯಲ್ಲಿ ಈ ಕೆಲ್ಸ ಶುರು ಮಾಡ್ಬೋದು. ಆ 1000 ರೂಪಾಯಿ ಏನಾಗುತ್ತೆ ಗೊತ್ತಾ? ಆ 50 ಚೀಲಗಳಿಂದ ಬರೋಬ್ಬರಿ 75 ಕೆಜಿವರೆಗೂ ಅಣಬೆ ಬೆಳಿಬೋದು. ಅಂದ್ರೆ ಮೊದಲನೇ ಕಟಾವಿನಲ್ಲೇ ಸುಮಾರು 11,000 ರೂಪಾಯಿ ನಮ್ಮ ಕೈ ಸೇರುತ್ತೆ. ಯೋಚನೆ ಮಾಡಿ, ನಾವು ಹಾಕಿದ ಬಂಡವಾಳಕ್ಕೆ ಇಷ್ಟು ಬೇಗ ಇಷ್ಟು ದೊಡ್ಡ ರಿಟರ್ನ್ಸ್ ಕೊಡೋ ಬೆಳೆ ಕೃಷಿಯಲ್ಲಿ ಬೇರೊಂದಿಲ್ಲ ಅಲ್ವಾ? ಹಾಗಾದ್ರೆ ಕಸದಂತಿರೋ ಈ ಭತ್ತದ ಹುಲ್ಲನ್ನ ಅಣಬೆಗೆ ಊಟವಾಗಿ ಮಾಡೋದು ಹೇಗೆ? ಇದು ತುಂಬಾ ಸಿಂಪಲ್. ಮೊದಲನೇ ಹೆಜ್ಜೆ, ಹುಲ್ಲನ್ನ 3-4 ಇಂಚ್ ಉದ್ದಕ್ಕೆ ಕತ್ತರಿಸ್ಕೊಳ್ಬೇಕು. ಎರಡನೇ ಹೆಜ್ಜೆ, ಅದನ್ನ ದೊಡ್ಡ ಡ್ರಮ್ಮಲ್ಲಿ 8-12 ಗಂಟೆ ನೆನ್ಸಿಡ್ಬೇಕು. ಮೂರನೇ ಹಾಗೂ ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಶುದ್ಧೀಕರಣ. ಅಂದ್ರೆ ಇದ್ರಲ್ಲಿರೋ ಕೆಟ್ಟ ಹುಳ ಉಪ್ಪಟೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದು. ಈ ಶುದ್ಧೀಕರಣ ಮಾಡೋಕೆ 2 ದಾರಿಗಳಿವೆ ನೋಡಿ. ಒಂದು, ಕುದಿಯೋ ನೀರಿನ ಅಭೆಯಿಂದ ಕ್ರಿಮಿನಾಶ ಮಾಡೋದು. ಇನ್ನೊಂದು, ಕಾರ್ಬೆಂಡೈಸಿಮ್ ಮತ್ತು ಫಾರ್ಮಲಿನ್ನಂಥ ಸುರಕ್ಷಿತ ಕೆಮಿಕಲ್ಸ್ ಬಳಸೋದು.
ಒಂದು ಮಾತು ನೆನಪಿರ್ಲಿ, ಈ ಸ್ಟೆಪ್ನ ಯಾವತ್ತೂ ಮಿಸ್ ಮಾಡಬಾರ್ದು. ಯಾಕಂದ್ರೆ ಇದು ಇಡೀ ಬೆಳೆಯ ಆರೋಗ್ಯದ ಫೌಂಡೇಶನ್ ಇದ್ಹಾಗೆ. ಮುಂದಿನ ಹಂತನೇ ಚೀಲ ತುಂಬೋದು. ತೋಟಗಾರಿಕಾ ಇಲಾಖೆಯಿಂದ ಇಲ್ಲಾಂದ್ರೆ ಆನ್ಲೈನಿಂದ ಒಳ್ಳೆ ಶುದ್ಧವಾದ ಬಿಳಿಯಾದ ಬೀಜ ಅಂದ್ರೆ ಸ್ಪಾನ್ ತರಬೇಕು. ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಮೊದಲು ಸ್ವಲ್ಪ ಬೀಜ, ಆಮೇಲೆ ಹುಲ್ಲು, ಮತ್ತೆ ಬೀಜ, ಮತ್ತೆ ಹುಲ್ಲು, ಹೀಗೆ 3-4 ಲೇಯರ್ ಹಾಕ್ಬೇಕು. ಆಮೇಲೆ ರಬ್ಬರ್ ಬ್ಯಾಂಡ್ ಹಾಕಿ ಟೈಟಾಗಿ ಕಟ್ಟಿ ಗಾಳಿ ಆಡೋಕೆ ಸೂಜಿ ಮೊನೆಯಷ್ಟು ಸಣ್ಣ ಸಣ್ಣ ತೂತುಗಳನ್ನ ಮಾಡಬೇಕು. ಅಷ್ಟೇ, ಮೇಜರ್ ಕೆಲ್ಸ ಮುಗೀತು. ಈಗ ಶುರುವಾಗುತ್ತೆ ನೋಡಿ ಆ 21 ದಿನಗಳ ನಿಜವಾದ ಮ್ಯಾಜಿಕ್. ಈ ಚೀಲಗಳನ್ನ 30-35 ಡಿಗ್ರಿ ಇರೋ ಕತ್ತಲು ಕೋಣೆಯಲ್ಲಿ ಇಡಬೇಕು. ದಿನಾ ಸ್ವಲ್ಪ ಸ್ವಲ್ಪ ನೀರ್ ಸ್ಪ್ಲೇ ಮಾಡ್ತಾ ಇದ್ರೆ ಒಳಗಡೆ ಮೈಸೀಲಿಯಂ ಅನ್ನೋ ಬಿಳಿ ಜೇಡ್ರಬಲೆಯಂದ ಜಾಲ ಹುಲ್ಲಿನ ತುಂಬೆಲ್ಲ ಹರಡ್ಕೊಡುತ್ತೆ. ಬೆಳಕೆ ಇಲ್ದೆ 21ನೇ ದಿನಕ್ಕೆ ಇಡೀ ಚೀಲ ಬೆಳ್ಳಗಾಗಿ ತನ್ನೊಳಗೆ ಅಪಾರ ಶಕ್ತಿ ತುಂಬಿಕೊಡುತ್ತೆ. ನೋಡೋಕೆ 2 ಕಣ್ಣು ಸಾಲ್ದು. ಬನ್ನಿ, ಇವಾಗ ಕೇಸಿಂಗ್ ಅನ್ನೋ ಬಹಳ ಮುಖ್ಯವಾದ ಹಂತವನ್ನ ನೋಡೋಣ. ಬೆಳ್ಳಗಾದ ಚೀಲದ ಮೇಲ್ಭಾಗವನ್ನ ಕಟ್ ಮಾಡಿ ಅದರ ಮೇಲೆ 1-2 ಸೆಂಟಿಮೀಟರ್ನಷ್ಟು ಸ್ವಲ್ಪ ಒದ್ದೆ ಆಗಿರೋ ಮಣ್ಣು ಅಥವಾ ಕೋಕೋಪಿಟ್ ಹಾಕ್ಬೇಕು. ಆಮೇಲೆ ನೀರು ಚಿಮುಕಿಸ್ಬೇಕು. ಇದು ಹೇಗಂದ್ರೆ ಅಣಬೆಗೆ ಇನ್ನು ನೀನು ಹೊರಗ್ ಬರ್ಬೋದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ಹಾಗೆ. ಮಣ್ಣು ಹಾಕಿದ ಕೇವಲ 7-10 ದಿನಗಳಲ್ಲಿ ಆಶ್ಚರ್ಯ ನಮ್ಮ ಕಣ್ಣಿಗೆ ಕಾಣುತ್ತೆ. ಸಣ್ಣ ಸಣ್ಣ ಬಿಳಿ ಮೊಗ್ಗುಗಳು ಅಂದ್ರೆ ಪಿನ್ ಹೆಡ್ಗಳು ಮೂಡೋಕೆ ಶುರುವಾಗ್ತವೆ. ಕಟಾವು ಮಾಡೋ ದಿನ ಯಾವುದೇ ಕತ್ತರಿ ಬಳಸದೆ ಅಣಬೆಯನ್ನ ಬುಡದಿಂದ ಸಾಫ್ಟಾಗಿ ತಿರುಗಿಸಿ ಎಳಿಬೇಕು. ಇಷ್ಟು ದಿನ ನಾವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗೋ ಪ್ರತಿಯೊಬ್ಬ ರೈತನ ಮುಖದಲ್ಲೂ ನಗು ಅರಳುವ ಅತ್ಯಂತ ಖುಷಿಯ ಕ್ಷಣ ಇದು. ಇನ್ನು ಲಾಭದ ಲೆಕ್ಕ ಕೇಳಿದ್ರೆ ನೀವೇ ದಂಗಾಗ್ತೀರಾ. ಒಂದು ಚೀಲಕ್ಕೆ ನಮ್ಗೆ ತಗೊಳ್ಳುವ ಖರ್ಚು ಕೇವಲ 70 ರೂಪಾಯಿ. ಆದ್ರೆ ಅದರಿಂದ ಬರೋ ನಿವ್ವಳ ಲಾಭ ಎಷ್ಟು ಗೊತ್ತಾ? ಬರೋಬ್ಬರಿ 280 ರೂಪಾಯಿ. ಅಂದ್ರೆ ಹಾಕಿದ ಬಂಡವಾಳದ 4 ಪಟ್ಟು ಲಾಭ ನಮ್ಗೆ ಸಿಗುತ್ತೆ. ಇಷ್ಟು % ಲಾಭ ಕೊಡೋ ಕೃಷಿ ಬೇರೆ ಎಲ್ಲಾದ್ರೂ ಸಿಗೋಕೆ ಸಾಧ್ಯನಾ ಹೇಳಿ? ನಾವು ಉತ್ಪಾದನೆ ಹೆಚ್ಚಿಸಿದ ಹಾಗೆ ನಮ್ಮ ಆದಾಯ ಹೇಗೆ ಬೆಳೆಯುತ್ತೆ ಅಂತ ಈ ಚಾರ್ಟ್ ನೋಡಿ. 50 ಚೀಲಕ್ಕೆ 11,000 ಆದಾಯ ಬಂದ್ರೆ ಅದನ್ನ 200 ಚೀಲಕ್ಕೆ ಏರಿಸಿದಾಗ 35,000 ರೂಪಾಯಿ ಆಗುತ್ತೆ. ಅದೇ ಕೇವಲ 500 ಚೀಲಗಳನ್ನ ನಿರ್ವಹಣೆ ಮಾಡಿದ್ರೆ ತಿಂಗಳಿಗೆ ಬರೋಬ್ಬರಿ 80,000 ರೂಪಾಯಿಗಳ ಫಿಕ್ಸ್ಡ್ ಆದಾಯ ನಮ್ಮ ಕೈ ಸೇರುತ್ತೆ. ಈ ಲಾಭನ ಇನ್ನೂ ಜಾಸ್ತಿ ಮಾಡಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಇದೆ. ಅದೇ ಮಧ್ಯವರ್ತಿಗಳ್ನ ಅಂದ್ರೆ ದಲ್ಲಾಳಿಗಳ್ನ ದೂರ ಇಡೋದು. ನಮ್ಮೂರ್ನ ಹೋಟೆಲ್ಗಳಿಗೆ ನಾವೇ ನೇರವಾಗಿ ಕೊಡಬಹುದು, ವಾರದ ಸಂತೆಯಲ್ಲಿ ಮಾರ್ಬೋದು, ವಾಟ್ಸಪ್ ಗ್ರೂಪ್ಗಳ ಮೂಲಕ ಆರ್ಡರ್ ತಗೋಬಹುದು. ಬೇಕಾದ್ರೆ ಸ್ವಿಗ್ಗಿ, ಡುಂಜೋ, ಲೋಕಲ್ ಕಿರಾಣಿ ಅಂಗಡಿಗಳಿಗೂ ಸಪ್ಲೈ ಮಾಡಬಹುದು. ಇನ್ನೊಂದು ಹೆಜ್ಜೆ ಮುಂದಕ್ಕೋಗಿ ಅಣಬೆ ಉಪ್ಪಿನಕಾಯಿ, ಚಟ್ನಿ ಪುಡಿ ಮಾಡಿ ಮಾರಿದ್ರೆ ಲಾಭದ ಹೊಳೆಯೇ ಹರಿಯುತ್ತೆ ನೋಡಿ. ನಮ್ಮ ಬೆಳೆಗೆ ನಾವೇ ರಾಜರಾಗ್ಬೇಕು. ಅಷ್ಟೇ ಅಲ್ಲ, ನಿಮಗೊಂದು ಸುವರ್ಣಾವಕಾಶ ಕೂಡ ಇದೆ. ಈ ಅಣಬೆ ಕೃಷಿಗೆ ಸರ್ಕಾರದಿಂದ ಭರ್ಜರಿ ಬೆಂಬಲ ಇದೆ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಥವಾ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ 40% ಸಬ್ಸಿಡಿ ಸಿಗುತ್ತೆ. ಅಂದ್ರೆ ನೀವು ಹಾಕೋ ಬಂಡವಾಳದ ಬಹುಪಾಲು ಹಣ ಸಹಾಯಧನವಾಗಿ ಮತ್ತೆ ನಿಮ್ಮ ಕೈಗೆ ವಾಪಸ್ ಬರುತ್ತೆ. ಹಾಗಾಗಿ ಈ ಕೃಷಿಯ ಬಗ್ಗೆ 3 ಸುವರ್ಣ ಸೂತ್ರಗಳನ್ನ ನೀವ್ಯಾವತ್ತೂ ಮರಿಬಾರದು. 1. ನಿಮ್ಮ ಹಳೆಯ ಖಾಲಿ ಕೊಟ್ಟಿಗೆಯೇ ನಿಮಗೊಂದು ಭದ್ರವಾದ ಬ್ಯಾಂಕ್. 2. ನಾವು ಎಸೆಯೋ ಭತ್ತದ ಹುಲ್ಲೇ ನಿಜವಾದ ಚಿನ್ನ. 3. ಡೈರೆಕ್ಟಾಗಿ ಗ್ರಾಹಕರಿಗೆ ಮಾರಾಟ ಮಾಡೋದೇ ನಮ್ಮ ಆರ್ಥಿಕ ಸ್ವಾತಂತ್ರ್ಯದ ಅಸ್ತ್ರ. ಈ 3 ಸೂತ್ರಗಳನ್ನ ಪಾಲಿಸಿದ್ರೆ ನಮ್ಮ ಕೃಷಿಕರ ತಲೆಬರಹ ಖಂಡಿತ ಬದಲಾಗತ್ತೆ. ಹಾಗಾದ್ರೆ ಹೇಳಿ, ನಿಮ್ಮ ಖಾಲಿ ಬಿದ್ದ ಕೊಟ್ಟಿಗೆಯನ್ನ ಚಿನ್ನದ ಗಣಿಯಾಗಿ ಬದಲಾಯಿಸೋಕೆ ನೀವು ರೆಡಿ ಇದ್ದೀರಾ? ಈ ಅದ್ಭುತವಾದ ಮ್ಯಾಜಿಕ್ನ ನೀವು ಟ್ರೈ ಮಾಡ್ಬೇಕು ಅನ್ನಿಸ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಪ್ಲಾನ್ಸ್ ಏನು ಅಂತ ನನ್ಗೆ ತಿಳಿಸಿ. ನಿಮ್ಮೆಲ್ಲರ ಅನುಭವಗಳನ್ನ ನೋಡೋಕೆ ನಾನು ಕಾಯ್ತಾ ಇರ್ತೀನಿ. ಕೊನೆಯದಾಗಿ ಒಂದೇ ಒಂದು ಮಾತು. ನಮ್ಮ ರೈತ ಸಮುದಾಯ ಸಾಲದ ಸುಳಿಯಿಂದ ಆಚೆ ಬಂದು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಅನ್ನೋದೇ ನನ್ನ ಈ ವಿವರಣೆಯ ಮುಖ್ಯ ಉದ್ದೇಶ. ಈ ವಿಜ್ಞಾನ ಮತ್ತು ಜ್ಞಾನ ಪ್ರತಿಯೊಂದು ಹಳ್ಳಿಗೂ ತಲುಪಬೇಕು. ಹಾಗಾಗಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ. ಇದು ಬರೀ ಕೃಷಿಯಲ್ಲ, ನಮ್ಮೆಲ್ಲರ ಬದುಕಿನ ಭವಿಷ್ಯ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಶೇಷ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.